ಇವತ್ತು ನಮ್ಮ ಕರ್ನಾಟಕ ಟಿವಿಯ ಮುಖ್ಯಸ್ಥರಾದಂಥ ನನ್ನ ಆತ್ಮೀಯ ಗೆಳೆಯ ಶಿವಕುಮಾರ್ ಅವರು ಮತ್ತು ಅವರ ತಂಡ ಭಾಳ ಮುಖ್ಯವಾದಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡೋದು ನಿಜಕ್ಕೂ ಕೂಡ ನಮ್ಮಂಥವ್ರಿಗೆಲ್ಲರೂ ಕೂಡ ಇದೊಂದು ಆದರ್ಶ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಕೇವಲ ಒಂದು ಮಾಧ್ಯಮ ಅಂಥೇಳಿ ನಾವು ಬಿಂಬಿಸಬಾರ್ದು. ಮಾಧ್ಯಮ ಕರ್ನಾಟಕದ ಇತಿಹಾಸದ ಗತವೈಭವವನ್ನು ಇನ್ನೂ ಜೀವಂತವಾಗಿ ನಾಡಲ್ಲಿ ಉಳಿಬೇಕಾಗಿರ್ತಕ್ಕಂಥ ಎಲ್ಲ ಮಹತ್ವದ ವಿಷಯಗಳನ್ನು ಭಾಳ ಭಕ್ತಿಯಿಂದ ಕ್ರೋಢೀಕರಿಸಿ ನಮ್ಮೆಲ್ಲರಿಗೂ ಇದೊಂದು ರೀತಿಯಲ್ಲಿ ಭಾಳ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಮುಂದೊಂದಿನ ಕನ್ನಡದ ಬಗ್ಗೆ, ಕನ್ನಡಕ್ಕೋಸ್ಕರ ದುಡಿದಂಥರ ಬಗ್ಗೆ, ಈ ನಾಡಿನ ನೆಲ ಜಲ ಮತ್ತು ಭಾಷೆ, ಈ ನೆಲದಲ್ಲಿ ಯಾರ್ಯಾರು ಸಾಹಿತಿಗಳು, ಶರಣರು, ಇವರೆಲ್ಲರೂ ಏನೇನು ಬಿಟ್ಟು ಹೋಗಿದ್ದಾರೆ ಅವೆಲ್ಲವನ್ನೂ ಕೂಡ ನಮಗೆ ತಿಳಿಸ್ತಕ್ಕಂಥ, ನಾವು ಕೂಡ ಎಷ್ಟೋ ವಿಷಯಗಳ ಬಗ್ಗೆ ಗೊತ್ತೇ ಇಲ್ದಿರ್ತಕ್ಕಂಥ ವಿಷಯಗಳನ್ನು ನಮಗೆ ಈ ಮೂಲಕ ತಿಳಿಸಿದ್ದಾರೆ. ನಿಜಕ್ಕೂ ಕರ್ನಾಟಕ ಟಿವಿಯ ಮುಖ್ಯಸ್ಥರು ಮತ್ತು ಅವರ ತಂಡ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಮಾತಾಡೋದಕ್ಕೆ ಈ ಕರ್ನಾಟಕ ಟಿವಿ ಅನ್ನುವಂಥ ವಾಹಿನಿ ಏನಿದೆ, ಭಿನ್ನವಾದಂಥ ಕಾರ್ಯಕ್ರಮ, ಯಾರೂ ಮಾಡದಿರ್ತಕ್ಕಂಥ ಕಾರ್ಯಕ್ರಮ ಈ ಮೂಲಕ ಮಾಡ್ತಿದ್ದೆ. ಅನಂತ ಅವರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.